ಬಾಗಲಕೋಟೆ ಮತ್ತು ದಾವಣಗೆರೆಯ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆಯ ಬೈ ಎಲೆಕ್ಷನ್ ವಿಚಾರ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ನಾವೇ ಗೆಲ್ತೇವೆ ಎನ್ನುವಂತಹ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ದಾವಣಗೆರೆಯಲ್ಲಿ ಗೊಂದಲ ಇಲ್ಲ, ಎಲ್ಲ ಕೂಡ ಸರಿ ಇದೆ, ನಾನು ಸಹ ಎರಡೂ ಕ್ಷೇತ್ರಕ್ಕೆ ಹೋಗ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು. ಈಗಾಗಲೇ ಚುನಾವಣೆಯ ರಣಕಣ ಬೈ ಎಲೆಕ್ಷನ್ ಅಖಾಡ ಸಿದ್ಧವಾಗಿರುವಂಥದ್ದು. ಒಂದು ಬಾಗಲಕೋಟೆ ಕ್ಷೇತ್ರ, ಇನ್ನೊಂದು ದಾವಣಗೆರೆಯ ದಕ್ಷಿಣ ಕ್ಷೇತ್ರ. ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಬೈ ಎಲೆಕ್ಷನ್ ಅಖಾಡ ರಂಗೇರಿರುವಂಥದ್ದು. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಸಮರ್ಥ ಶಾಮನೂರು ಅವರಿಗೆ ಈಗಾಗಲೇ ಟಿಕೆಟ್ ಅನ್ನ ಕೂಡ ಘೋಷಣೆ ಮಾಡಿರುವಂಥದ್ದು. ಸಾದಿಕ್ ಪೈಲ್ವಾನ್ ಅವರು ಕೂಡ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲೋಕೆ ಪ್ರಯತ್ನ ಪಟ್ಟಿದ್ರು, ಹಾಗೆ ನಾಮಿನೇಷನ್ ಪ್ರಕ್ರಿಯೆಯನ್ನ ಕೂಡ ಮುಗಿಸಿದ್ರು. ಆದ್ರೆ ಮತ್ತೆ ಸಂಧಾನದ ಬಳಿಕ ಅವರು ವಾಪಸ್ಸನ್ನ ಕೂಡ ತೆಗೆದುಕೊಂಡಿರುವಂಥದ್ದು. ಸಾದಿಕ್ ಪೈಲ್ವಾನ್ ಅವರು ಕೂಡ ಹೇಳಿದ್ದಾರೆ, ನಮ್ಮ ಬೆಂಬಲ ಏನಿದ್ರು ಕೂಡ ಸಮರ್ಥ ಶಾಮನೂರು ಅವರಿಗೆ ನಾವು ನೀಡ್ತೇವೆ, ಆ ಅಭ್ಯರ್ಥಿಯನ್ನ ಗೆಲ್ಲಿಸ್ತೇವೆ ಎನ್ನುವಂತಹ ಒಂದಷ್ಟು ವಿಶ್ವಾಸದ ಮಾತುಗಳನ್ನ ಕೂಡ ಹಾಡಿರುವಂಥದ್ದು. ಇದೇ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಮಾತನಾಡಿರುವಂಥದ್ದು. ದಾವಣಗೆರೆಯಲ್ಲಿ ಏನು ಗೊಂದಲ ಇತ್ತು, ಆ ಗೊಂದಲ ಎಲ್ಲ ಬಗೆಹರಿತಾ ಅಂತ ಕೇಳಿದಾಗ ಅವ್ರು ಹೇಳಿರುವಂಥದ್ದು, ದಾವಣಗೆರೆಯಲ್ಲಿ ಏನೂ ಗೊಂದಲ ಇಲ್ಲ, ಎಲ್ಲವೂ ಕೂಡ ಸರಿ ಇದೆ, ನಾನು ಕೂಡ ಬಾಗಲಕೋಟೆ ಕ್ಷೇತ್ರಕ್ಕೂ ಕೂಡ ಹೋಗ್ತೇನೆ, ಪ್ರಚಾರವನ್ನು ಮಾಡ್ತೇನೆ, ಹಾಗೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರಕ್ಕೂ ಕೂಡ ಹೋಗ್ತೇನೆ, ಪ್ರಚಾರ ಮಾಡ್ತೇನೆ, ನಮ್ಮ ಅಭ್ಯರ್ಥಿಯೇ ಗೆಲ್ತಾರೆ ಎನ್ನುವಂತಹ ಒಂದು ವಿಶ್ವಾಸದ ಭರವಸೆಯ ಮಾತುಗಳನ್ನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎರಡೂ ಕಡೆ ಗೆಲ್ತೀವಿ ನಾವು. ನಾನು 30ನೇ ತಾರೀಕು ಹೊರಟಿದ್ದೀನಿ. 30, 31 ಬಾಗಲಕೋಟೆ, 1, 2 ದಾವಣಗೆರೆ, ಆಮೇಲೆ 2, 3, 4 ಮತ್ತೆ ಬಾಗಲಕೋಟೆ, 5ನೇ ತಾರೀಕು ಕೇರಳ, 6ನೇ ತಾರೀಕು ಐದರ್ ಬಾಗಲಕೋಟೆ ಆರ್ ದಾವಣಗೆರೆ. ಯಾವ ಎಲೆಕ್ಷನ್ ಆದ್ರೂ ಕೂಡ ನಾವೇ ಗೆಲ್ತೀವಿ. ಕರ್ನಾಟಕದಲ್ಲಿ 28ಕ್ಕೂ ನಾವೇ ಗೆಲ್ತೀವಿ. ಸ್ವಲ್ಪ ಬದಲಾಗಿದೆ ಸರ್. ದಾವಣಗೆರೆ ಯಾಕೇನ್ ಗೊಂದಲಾಗಿದೆ? ಶಮನ ಆಗಿದೆ. ಯಾರು ಅಧಿಕೃತ ಕಾಂಗ್ರೆಸ್ ನಲ್ಲಿ ಇದ್ದವರು ನಿಂತಿದ್ದಲ್ಲ, ಅವ್ರು ರಿಟೈರ್ಡ್. ನಾವೇ ಗೆಲ್ತೀವಿ. ಕರ್ನಾಟಕದಲ್ಲಿ 28ಕ್ಕೂ ನಾವೇ ಗೆಲ್ತೀವಿ. ಇನ್ನು ಮುಂದುವರೆದು ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ, ಬೈ ಎಲೆಕ್ಷನ್ ರಿಸಲ್ಟ್ಗೂ ಸಿಎಂ ಕುರ್ಚಿಗೂ ಯಾವುದೇ ನಂಟಿಲ್ಲ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿರುವಂಥದ್ದು. ಹೈಕಮಾಂಡ್ ಒಪ್ಪಿದ್ರೆ ಇನ್ನೆರಡು ಬಜೆಟ್ ಅನ್ನ ಕೂಡ ಮಂಡನೆ ಮಾಡ್ತೇನೆ, ಎಲ್ಲಾ ತೀರ್ಮಾನವೂ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾವಿಲ್ಲಿ ಪ್ರಮುಖವಾದಂತಹ ವಿಚಾರ ಒಂದು ಇಲ್ಲಿ ಗಮನಿಸಬೇಕಾಗತ್ತೆ ನೋಡಿ. ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಏನಿದೆ, ಈ ದಕ್ಷಿಣ ಕ್ಷೇತ್ರವನ್ನ ಡಿಕೆ ಶಿವಕುಮಾರ್ ಅವರು ತಮ್ಮ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಹೀಗಾಗಿ ಆ ಒಂದು ಕ್ಷೇತ್ರವನ್ನ ಗೆಲ್ಲಿಸಲೇಬೇಕು ಎನ್ನುವಂತಹ ಪಣವನ್ನ ತೊಟ್ಟಿದ್ದಾರೆ. ಅದರಂತೆ ಬಾಗಲಕೋಟೆ ಈ ಒಂದು ಕ್ಷೇತ್ರವನ್ನ ಸಿಎಂ ಸಿದ್ದರಾಮಯ್ಯ ಅವರು ವೀರಣ್ಣ ಚರಂತಿಮಠ ಅವರನ್ನ ಗೆಲ್ಲಿಸಲೇಬೇಕು ಎನ್ನುವಂತಹ ಪಣವನ್ನ ತೊಟ್ಟು ಈಗಾಗಲೇ ಪ್ರಚಾರ ಕಾರ್ಯವನ್ನ ಕೂಡ ಶುರು ಮಾಡಿರುವಂಥದ್ದು. ನಾಮಿನೇಷನ್ ಪ್ರಕ್ರಿಯೆಗೂ ಕೂಡ ಹಾಜರಾಗಿದ್ರು. ಒಟ್ಟಾರೆಯಾಗಿ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎನ್ನಲಾಗ್ತಾ ಇದೆ. ಇದೇ ವಿಚಾರವಾಗಿಯೂ ಕೂಡ ಮಾತನಾಡಿದ್ರು. ಅಂದ್ರೆ ಬೈ ಎಲೆಕ್ಷನ್ ರಿಸಲ್ಟ್ ಏನಾದ್ರೂ ಉಲ್ಟಾ ಹೊಡಿತು ಅಂತಂದ್ರೆ ಸಿಎಂ ಕುರ್ಚಿಯಿಂದ ಕೆಳಗೆ ಇಳಿದು ಬಿಡ್ತಾರಾ ಎನ್ನುವಂತಹ ಒಂದಷ್ಟು ಅನುಮಾನಗಳು, ಒಂದಷ್ಟು ಪ್ರಶ್ನೆಗಳು ಕೂಡ ಇರುವಂಥದ್ದು. ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, ಅವರಿಗೂ ಕೂಡ ಭರವಸೆ ಇಲ್ಲ ಅಂತ ಅನ್ಸುತ್ತೆ ಹೈಕಮಾಂಡ್ ನಾಯಕರ ಮೇಲೆ. ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ 2ನೇ ಬಾರಿ ಈ ಒಂದು ಹೇಳಿಕೆಯನ್ನ ಮತ್ತೆ ಪುನರುಚ್ಚಾರ ಮಾಡಿರುವಂಥದ್ದು. ಏನಂತ ಅಂದ್ರೆ, ಎಲ್ಲಾ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಹೈಕಮಾಂಡ್ ನಾಯಕರು ಏನಾದರೂ ಒಪ್ಪಿದ್ರು ಅಂತಂದ್ರೆ ಇನ್ನು 2 ಬಜೆಟ್ ಏನಿದೆ, ಆ 2 ಬಜೆಟ್ ಅನ್ನ ಕೂಡ ನಾನು ಮಂಡಿಸ್ತೇನೆ ಅಂತ. ಅಂದ್ರೆ ಇಲ್ಲಿ ಪವರ್ ಶೇರಿಂಗ್ ಫೈಟ್ ಏನಿದೆ, ಆ ಪವರ್ ಶೇರಿಂಗ್ ಫೈಟ್ ಸದ್ದಿಲ್ಲದೆ ಮತ್ತೆ ಮುಂದುವರಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಹಾಗಾದ್ರೆ ನಿಜಕ್ಕೂ ಕೂಡ ಏನ್ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಸಿಎಂ ಕುರ್ಚಿಯ ಬಗ್ಗೆ ಆಗಿರ್ಬೋದು, ಹಾಗೆ ಈ ಬೈ ಎಲೆಕ್ಷನ್ ವಿಚಾರದ ಬಗ್ಗೆ ನೋಡ್ಕೊಂಡು ಬರೋಣ. ಸಿಎಂ ಸ್ಥಾನದ ವಿಚಾರದ ಚರ್ಚೆಗೂ ಇದು ತೆರೆ ಬಿಟ್ಬಿಡುತ್ತಾ ರಿಸಲ್ಟ್ ಅಂತ. ಸಿಎಂ ಸ್ಥಾನದ ಸಂಬಂಧ ಏನೇ ಇಲ್ಲ, ಅದಕ್ಕೂ ಸಂಬಂಧನೇ. ಬಟ್ ಸೆಷನ್ ಹೇಳಿದ್ರಲ್ಲ ಸರ್, ಇದು ಹೈಕಮಾಂಡ್ ಅನುಮತಿ ಕೊಟ್ರೆ 2 ಬಜೆಟ್ ನಾ ಮಾಡ್ತೀನಿ ಅಂತ ಸರ್. ಅನುಮತಿ ಕೊಟ್ಲಿ ನೋಡೋಣ. ಈಗ ನಮ್ದು ಹೈಕಮಾಂಡ್ ಪಾರ್ಟಿ ಏನ್ ಹೇಳ್ತದೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಕೇಳು. ಈ ಫಲಿತಾಂಶಕ್ಕೆ ಸಂಬಂಧ ಇರಲ್ಲ ಸರ್. ಸಿಎಂ ಸ್ಥಾನದ ವಿಚಾರದ ಚರ್ಚೆಗೂ ಇದು ತೆರೆ ಬಿಟ್ಬಿಡುತ್ತಾ ರಿಸಲ್ಟ್ ಅಂತ.
ಸಿಎಂ ಸ್ಥಾನದ ಅದಕ್ಕೂ ಇದಕ್ಕೂ ಸಂಬಂಧ ಏನೇ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಬಟ್ ಸೆಷನ್ ಹೇಳಿದ್ರಲ್ಲ ಸರ್, ಇದು ಹೈಕಮಾಂಡ್ ಅನುಮತಿ ಕೊಟ್ರೆ 2 ಬಜೆಟ್ ನಾ ಮಾಡ್ತೀನಿ ಅಂತ ಸರ್. ಅನುಮತಿ ಕೊಟ್ಲಿ ನೋಡೋಣ. ಈಗ ನಮ್ದು ಹೈಕಮಾಂಡ್ ಪಾರ್ಟಿ ಏನ್ ಹೇಳ್ತದೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಕೇಳು. ಈ ಫಲಿತಾಂಶಕ್ಕೆ ಸಂಬಂಧ ಇರಲ್ಲ ಸರ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ